ಹಿರಿಯೂರಿನ ಸಂಪೂರ್ಣ ಕತೆ. ಕೆಂಪು ಮಣ್ಣು ಮತ್ತು ಗಾಳಿಯ ನಾಡು. ಬಹಳ ವರ್ಷಗಳ ಹಿಂದೆ ಕರ್ನಾಟಕದ ಹೃದಯ ಭಾಗದಲ್ಲಿ ಬಂಡೆ ಬೆಟ್ಟಗಳು, ಒಣಗಾಳಿ ಕೆರೆಗಳು ಮತ್ತು ಹಸಿರು ಹೊಲಗಳ ಮಧ್ಯೆ ಶಾಂತಿಯುತ ಪಟ್ಟಣವಾದ ಹಿರಿಯೂರು ನೆಲೆಸಿತ್ತು. ವೇದಾವತಿ ನದಿಯ ತೀರದಲ್ಲಿ ಇದ್ದ ಈ ಪಟ್ಟಣವು ಜನರಿಗೂ ಭೂಮಿಗೂ ಜೀವ ನೀಡುತ್ತಿತ್ತು. ಪ್ರತಿ ಬೆಳಿಗ್ಗೆ ಸೂರ್ಯನು ಕೆಂಪು ಮಣ್ಣಿನ ಹೊಲಗಳ ಮೇಲೆ ನಿಧಾನವಾಗಿ ಉದಯಿಸುತ್ತಿದ್ದ. ರೈತರು ತಮ್ಮ ಭುಜಗಳ ಮೇಲೆ ಕೃಷಿ ಸಾಧನಗಳನ್ನು ಹೊತ್ತು ಹೊಲಗಳಿಗೆ ಹೊರಡುತ್ತಿದ್ದರು. ಧೂಳಿನ ರಸ್ತೆಗಳ ಮೇಲೆ ಎತ್ತುಬಂಡಿಗಳು ಸಾಗುತ್ತಿದ್ದವು. ತೆಂಗಿನ ಮರಗಳು ಮತ್ತು ಕೆರೆಗಳ ಮೇಲೆ ಹಕ್ಕಿಗಳು ಹಾರಾಡುತ್ತಿವೆ. ಹಿರಿಯೂರು ದೊಡ್ಡ ಅರಮನೆಗಳ ನಗರವಾಗಿರಲಿಲ್ಲ, ಆದರೆ ಅದು ಸಂಸ್ಕೃತಿ, ಪರಿಶ್ರಮ, ಪರಂಪರೆ ಮತ್ತು ಒಗ್ಗಟ್ಟಿನಲ್ಲಿ ಶ್ರೀಮಂತವಾಗಿತ್ತು. ಅಲ್ಲಿನ ಜನರು ನಂಬಿದ್ದದ್ದು ಭೂಮಿ ಜೀವನ, ನೀರು ಪವಿತ್ರ, ಅನ್ನ ಗೌರವ, ಅತಿಥಿ ದೇವರು. ಈ ಮೌಲ್ಯಗಳು ಹಿರಿಯೂರಿನ ಅನೇಕ ತಲೆಮಾರುಗಳನ್ನು ರೂಪಿಸಿವೆ. ಹಿರಿಯೂರಿನ ಪ್ರಾಚೀನ ಬೇರುಗಳು. ಸಾವಿರಾರು ವರ್ಷಗಳ ಹಿಂದೆ ಈ ಪ್ರದೇಶದ ಬಂಡೆಗಳ ಮತ್ತು ಗುಹೆಗಳ ನಡುವೆ ಮಾನವರು ವಾಸಿಸುತ್ತಿದ್ದರು. ಪ್ರಾಚೀನ ಬೇಟೆಗಾರರು ಕಾಡುಗಳಲ್ಲಿ ಆಹಾರ ಹುಡುಕುತ್ತಿದ್ದರೆ, ಮೊದಲ ರೈತರು ನದಿಗಳ ಬಳಿಯಲ್ಲಿ ಕೃಷಿ ಕಲಿಯುತ್ತಿದ್ದರು. ಮಣ್ಣಿನೊಳಗೆ ಹೂತು ಹೋಗಿದ್ದ ಕಲ್ಲಿನ ಉಪಕರಣಗಳು ಮರೆಯಾದ ನಾಗರಿಕತೆಗಳ ಕತೆ ಹೇಳುತ್ತಿವೆ. ಕಾಲಕ್ರಮೇಣ ಕರ್ನಾಟಕವನ್ನು ಅನೇಕ ಮಹಾನ್ ರಾಜವಂಶಗಳು ಆಳಿದವು ಮತ್ತು ಅವುಗಳ ಪ್ರಭಾವ ಹಿರಿಯೂರಿಗೂ ತಲುಪಿತು. ರಾಜರ ಕಾಲ. ಮೌರ್ಯರ ಕಾಲ. ದಕ್ಷಿಣ ಭಾರತದ ವ್ಯಾಪಾರ ಮಾರ್ಗಗಳು ವಿಸ್ತರಿಸಿದವು. ವ್ಯಾಪಾರಿಗಳು ಮತ್ತು ಪ್ರಯಾಣಿಕರು ಕರ್ನಾಟಕದ ಮೂಲಕ ಸಾಗುತ್ತಿದ್ದರು. ಸಾತವಾಹನರ ಆಡಳಿತ. ಮಾರುಕಟ್ಟೆಗಳು ಬೆಳೆಯತೊಡಗಿದವು. ಗ್ರಾಮಗಳು ಹೆಚ್ಚು ಸಂಘಟಿತವಾದವು. ಚಾಲುಕ್ಯರ ಯುಗ. ದೇವಾಲಯ ನಿರ್ಮಾಣ ಮತ್ತು ಕನ್ನಡ ಸಂಸ್ಕೃತಿ ಅರಳಿತು. ಹೊಯ್ಸಳರ ಪ್ರಭಾವ. ಕಲೆ, ಭಕ್ತಿ ಮತ್ತು ದೇವಾಲಯ ಸಂಸ್ಕೃತಿ ಜನಜೀವನದ ಭಾಗವಾಯಿತು. ವಿಜಯನಗರ ಸಾಮ್ರಾಜ್ಯ. ಹಿರಿಯೂರಿನ ಇತಿಹಾಸದಲ್ಲಿ ಇದು ಮಹತ್ವದ ಕಾಲ. ದೇವಾಲಯಗಳು ವಿಸ್ತರಿಸಿದವು. ಕೃಷಿ ಅಭಿವೃದ್ಧಿಯಾಯಿತು. ವ್ಯಾಪಾರ ಮಾರ್ಗಗಳು ತುಂಬಾ ಬ್ಯುಸಿಯಾಗಿದ್ದವು. ಗ್ರಾಮದ ನಾಯಕರು ಕೆರೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳನ್ನು ನಿರ್ವಹಿಸುತ್ತಿದ್ದರು. ಇಂದಿಗೂ ಹಿರಿಯೂರಿನ ಅನೇಕ ಪರಂಪರೆಗಳಲ್ಲಿ ವಿಜಯನಗರದ ಆತ್ಮ ಜೀವಂತವಾಗಿದೆ. ಕೃಷಿಯ ಜೀವನ. ಶತಮಾನಗಳ ಕಾಲ ಕೃಷಿಯೇ ಹಿರಿಯೂರಿನ ಜೀವನಾಡಿಯಾಗಿತ್ತು. ಪ್ರತಿ ಕುಟುಂಬವೂ ಭೂಮಿಯ ಮೇಲೆಯೇ ಅವಲಂಬಿತವಾಗಿತ್ತು. ಬೆಳಗಿನ ಜಾವ ಕೋಳಿಗಳ ಕೂಗು ಮತ್ತು ದೇವಾಲಯದ ಗಂಟೆಗಳ ಧ್ವನಿಯಲ್ಲಿ ರೈತರು ಎದ್ದುಕೊಳ್ಳುತ್ತಿದ್ದರು. ಮಹಿಳೆಯರು ಮನೆ ಮುಂದೆ ರಂಗೋಲಿ ಹಾಕುತ್ತಿದ್ದರು. ಮರದ ಊರಿಯಲ್ಲಿ ಅಡುಗೆ ನಡೆಯುತ್ತಿತ್ತು. ಪುರುಷರು ಎತ್ತುಗಳು ಮತ್ತು ಮರದ ಹಳಗಳೊಂದಿಗೆ ಹೊಲಗಳಿಗೆ ತೆರಳುತ್ತಿದ್ದರು. ಮುಖ್ಯ ಬೆಳೆಗಳು: ರಾಗಿ, ಕಡಲೆಕಾಯಿ, ತೆಂಗು, ಸೂರ್ಯಕಾಂತಿ, ಜೋಳ, ಹತ್ತಿ, ಬೇಳೆ. ಹವಾಮಾನ ಕಠಿಣವಾಗಿತ್ತು. ಮಳೆಯೂ ಅನಿಶ್ಚಿತವಾಗಿತ್ತು. ಆದರೆ ಜನರು ಸಹನೆ ಮತ್ತು ಪರಿಶ್ರಮದಿಂದ ಬದುಕುವುದನ್ನು ಕಲಿತಿದ್ದರು. ಅವರು ನಿರ್ಮಿಸಿದವು ನೀರಾವರಿ ಕೆರೆಗಳು, ಬೋರ್ವೆಲ್ಗಳು, ಮಳೆನೀರು ಸಂಗ್ರಹಣೆ, ಸಮುದಾಯ ಕೆರೆಗಳು. ಬರಗಾಲದ ಸಮಯದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಬೆಳೆ ಮತ್ತು ಪಶುಗಳನ್ನು ಉಳಿಸುತ್ತಿದ್ದರು. ಹಿರಿಯೂರಿನ ಆಹಾರ ಸರಳ, ಆರೋಗ್ಯಕರ ಮತ್ತು ಕೃಷಿಯ ಜೀವನಕ್ಕೆ ಆಳವಾಗಿ ಸಂಬಂಧಿಸಿದ್ದಾಗಿತ್ತು. ರಾಗಿ ಮುದ್ದೆ, ರೈತರ ಶಕ್ತಿ. ಹಿರಿಯೂರಿನ ಅತ್ಯಂತ ಪ್ರಸಿದ್ಧ ಆಹಾರ ರಾಗಿ ಮುದ್ದೆ. ಬಿಸಿ ರಾಗಿ ಮುದ್ದೆಯನ್ನು ಸಾರು, ಬಸ್ಸಾರು ಅಥವಾ ಮಟನ್ ಕರಿಯ ಜೊತೆ ತಿನ್ನುತ್ತಿದ್ದರು. ರಾಗಿ ರೈತರಿಗೆ ದಿನಪೂರ್ತಿ ಕೆಲಸ ಮಾಡಲು ಶಕ್ತಿ ನೀಡುತ್ತದೆ ಎಂಬ ನಂಬಿಕೆ ಇತ್ತು. ಹಳ್ಳಿಯ ಅಡುಗೆ ಮನೆಗಳು. ಪಾರಂಪರಿಕ ಅಡುಗೆ ವಿಧಾನಗಳು. ಮಣ್ಣಿನ ಪಾತ್ರೆಗಳು, ಕಲ್ಲಿನ ರುಬ್ಬುಗಲ್ಲು, ಪಿತ್ತಳದ ಪಾತ್ರೆಗಳು, ಮರದ ಒಲೆ. ಮಹಿಳೆಯರು ಪ್ರತಿದಿನ ತಾಜಾ ಊಟ ತಯಾರಿಸುತ್ತಿದ್ದರು. ಬೆಳಗಿನ ಉಪಹಾರ: ಇಡ್ಲಿ, ದೋಸೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಟ್ನಿ. ಬೇಸಿಗೆಯಲ್ಲಿ ಜನರು ಕುಡಿಯುತ್ತಿದ್ದವು ಮಜ್ಜಿಗೆ, ತೆಂಗಿನ ನೀರು, ರಾಗಿ ಅಂಬಳಿ. ಹಬ್ಬದ ದಿನಗಳಲ್ಲಿ ಹೋಳಿಗೆ, ಪಾಯಸ, ಕೇಸರಿ ಬಾತ್, ಸಿಹಿ ಪೊಂಗಲ್. ಅನ್ನವನ್ನು ಎಂದಿಗೂ ವ್ಯರ್ಥ ಮಾಡುತ್ತಿರಲಿಲ್ಲ.
ಹಿರಿಯೂರಿನ ಸಂಸ್ಕೃತಿ ಕನ್ನಡ ಪರಂಪರೆ, ಗ್ರಾಮೀಣ ಒಗ್ಗಟ್ಟು ಮತ್ತು ಭಕ್ತಿಯ ಮೇಲೆ ನಿರ್ಮಾಣವಾಗಿದೆ. ಕನ್ನಡ ಭಾಷೆಯೇ ಹಿರಿಯೂರಿನ ಆತ್ಮ. ಜನಪದ ಕಲೆಗಳು. ಹಬ್ಬಗಳ ಸಮಯದಲ್ಲಿ ಗ್ರಾಮಗಳು ಸಂಗೀತ ಮತ್ತು ನೃತ್ಯಗಳಿಂದ ಕಂಗೊಳಿಸುತ್ತಿದ್ದವು. ಡೊಳ್ಳು ಕುಣಿತ, ವೀರಗಾಸೆ, ಜನಪದ ಹಾಡುಗಳು, ನಾಟಕಗಳು, ಕತೆ ಹೇಳುವ ಕಾರ್ಯಕ್ರಮಗಳು ಜನರು ಪ್ರದರ್ಶಿಸುತ್ತಿದ್ದವು. ಮಕ್ಕಳು ಹಿರಿಯರ ಸುತ್ತ ಕೂತು ಕತೆಗಳನ್ನು ಕೇಳುತ್ತಿದ್ದರು. ದೇವಾಲಯಗಳು ಹಿರಿಯೂರಿನ ಆಧ್ಯಾತ್ಮಿಕ ಹೃದಯವಾಗಿದ್ದವು. ಬೆಳಗಿನ ಜಾವಗಂಟೆಗಳ ಧ್ವನಿಯಲ್ಲಿ ಭಕ್ತರು ಹೂವು, ತೆಂಗಿನಕಾಯಿ ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸುತ್ತಿದ್ದರು. ಪ್ರಾಚೀನ ದೇವಾಲಯಗಳ ವೈಶಿಷ್ಟ್ಯಗಳೆಂದರೆ ಕಲ್ಲಿನ ಸ್ತಂಭಗಳು, ಶಿಲ್ಪಕಲೆ, ಎತ್ತರದ ಪ್ರವೇಶ ದ್ವಾರಗಳು, ದೀಪಗಳು. ಗ್ರಾಮದ ದೇವತೆಗಳು ಮಳೆ, ಬೆಳೆ ಮತ್ತು ಕುಟುಂಬವನ್ನು ರಕ್ಷಿಸುತ್ತವೆ ಎಂಬ ನಂಬಿಕೆ ಇತ್ತು. ಜಾತ್ರೆಗಳು ದೊಡ್ಡ ಹಬ್ಬಗಳಾಗಿದ್ದವು. ಊಟದ ಅಂಗಡಿಗಳು, ಸಂಗೀತ, ಆಟಗಳು, ಮಾರುಕಟ್ಟೆಗಳು, ಧಾರ್ಮಿಕ ಆಚರಣೆಗಳು. ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಹಿರಿಯೂರಿಗೂ ಬದಲಾವಣೆಗಳು ತಲುಪಿದವು. ಹೊಸ ವ್ಯವಸ್ಥೆಗಳು ಬಂದವು. ತೆರಿಗೆ ವ್ಯವಸ್ಥೆ, ರಸ್ತೆ ನಿರ್ಮಾಣ, ರೈಲು ಸಂಪರ್ಕ, ಶಾಲೆಗಳು, ಆಡಳಿತ ವ್ಯವಸ್ಥೆ, ಕೃಷಿ ವ್ಯಾಪಾರೀಕರಣಗೊಂಡಿತು. ಯುವಕರು ಇಂಗ್ಲಿಷ್ ಮತ್ತು ಆಧುನಿಕ ಶಿಕ್ಷಣ ಕಲಿಯಲು ಆರಂಭಿಸಿದರು. ಆದರೂ ಗ್ರಾಮೀಣ ಸಂಸ್ಕೃತಿ ಬಲವಾಗಿಯೇ ಉಳಿಯಿತು. ಸ್ವಾತಂತ್ರ್ಯಾನಂತರ ಹಿರಿಯೂರು 1947 ರ ನಂತರ ಹಿರಿಯೂರು ನಿಧಾನವಾಗಿ ಅಭಿವೃದ್ಧಿಯತ್ತ ಸಾಗಿತು. ವಿದ್ಯುತ್ ಬಂದಿತು. ಶಾಲೆಗಳು ಹೆಚ್ಚಾದವು. ಆಸ್ಪತ್ರೆಗಳು ಅಭಿವೃದ್ಧಿಯಾದವು. ಬಸ್ ಸೇವೆಗಳು ಆರಂಭವಾದವು. ಸಣ್ಣ ಕೈಗಾರಿಕೆಗಳು ಬೆಳೆಯತೊಡಗಿದವು. ಅಕ್ಕಿ ಮಿಲ್ಲುಗಳು, ಎಣ್ಣೆ ಮಿಲ್ಲುಗಳು, ಗ್ರಾನೈಟ್ ವ್ಯಾಪಾರ, ಕೃಷಿ ಘಟಕಗಳು, ರಸ್ತೆಗಳು ಬೆಂಗಳೂರು, ಚಿತ್ರದುರ್ಗ ಮತ್ತು ಇತರ ನಗರಗಳಿಗೆ ಸಂಪರ್ಕ ನೀಡಿದವು. ಹವಾಮಾನ ಮತ್ತು ಬದುಕು. ಹಿರಿಯೂರಿನ ಹವಾಮಾನ ಜನರ ಜೀವನ ಶೈಲಿಯನ್ನು ನಿರ್ಧರಿಸುತ್ತಿತ್ತು. ಬೇಸಿಗೆ, ತೀವ್ರ ಬಿಸಿಲು ಮತ್ತು ಒಣಗಾಳಿ. ಮಳೆಗಾಲ, ಮಳೆ ರೈತರಿಗೆ ಆಶಯ ಸಂಕೇತ. ಚಳಿಗಾಲ, ಶಾಂತ ಮತ್ತು ತಂಪಾದ ವಾತಾವರಣ. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಹಿರಿಯೂರಿನ ಕುಟುಂಬಗಳು ಗಟ್ಟಿಯಾದ ಬಾಂಧವ್ಯ ಹೊಂದಿದ್ದವು. ಜಂಟಿ ಕುಟುಂಬ ಪದ್ಧತಿ ಸಾಮಾನ್ಯವಾಗಿತ್ತು. ಮದುವೆಗಳು, ಹಬ್ಬಗಳು, ಜಾತ್ರೆಗಳು, ಗ್ರಾಮ ಸಭೆಗಳು ಜನರು ಒಟ್ಟಾಗಿ ಆಚರಿಸುತ್ತಿದ್ದರು. ಹಳೆಯ ಕಾಲದಲ್ಲಿ ಶಿಕ್ಷಣದ ಅವಕಾಶ ಕಡಿಮೆ ಇತ್ತು. ಇಂದು ಹಿರಿಯೂರಿನ ಯುವಕರು ಕನಸು ಕಾಣುತ್ತಿದ್ದಾರೆ. ಇಂಜಿನಿಯರ್, ಶಿಕ್ಷಕ, ವೈದ್ಯ, ಸರ್ಕಾರಿ ಅಧಿಕಾರಿ, ಉದ್ಯಮಿ. ಬಹಳಷ್ಟು ಯುವಕರು ಬೆಂಗಳೂರಿಗೆ ಉದ್ಯೋಗಕ್ಕಾಗಿ ತೆರಳುತ್ತಿದ್ದಾರೆ. ಇಂದಿನ ಹಿರಿಯೂರು ಪರಂಪರೆ ಮತ್ತು ಆಧುನಿಕತೆಯ ನಡುವಿನ ಸೇತುವೆಯಾಗಿದೆ. ಮೊಬೈಲ್, ಇಂಟರ್ನೆಟ್ ಮತ್ತು ಡಿಜಿಟಲ್ ಜೀವನ ಜನರ ಬದುಕನ್ನು ಬದಲಾಯಿಸಿದೆ. ಆದರೂ ಹಿರಿಯೂರಿನ ಆತ್ಮ ಇನ್ನೂ ಜೀವಂತವಾಗಿದೆ. ದೇವಾಲಯದ ಗಂಟೆಗಳು, ರಾಗಿ ಹೊಲಗಳು, ಹಳ್ಳಿಯ ಹಬ್ಬಗಳು, ಕುಟುಂಬದ ಒಗ್ಗಟ್ಟು, ಕನ್ನಡ ಸಂಸ್ಕೃತಿ. ಹಿರಿಯೂರು ಕರ್ನಾಟಕದ ನಕ್ಷೆಯಲ್ಲಿರುವ ಒಂದು ಪಟ್ಟಣ ಮಾತ್ರವಲ್ಲ. ಇದು ಪರಿಶ್ರಮಿ ರೈತರ, ಪ್ರಾಚೀನ ಪರಂಪರೆಗಳ, ಸಂಸ್ಕೃತಿಯ ಗರ್ವದ ಮತ್ತು ಅನೇಕ ತಲೆಮಾರುಗಳ ಬದುಕಿನ ಕಥೆಯಾಗಿದೆ. ಅದರ ಕೆಂಪು ಮಣ್ಣು ಪ್ರಾಚೀನ ಜನರ ಹೆಜ್ಜೆ ಗುರುತುಗಳನ್ನು ನೆನಪಿಸಿಕೊಳ್ಳುತ್ತದೆ. ಅದರ ನದಿಗಳು ಮರೆಯಾದ ರಾಜ್ಯಗಳ ಕತೆ ಹೇಳುತ್ತವೆ. ಅದರ ದೇವಾಲಯಗಳು ಶತಮಾನಗಳ ಪ್ರಾರ್ಥನೆಗಳನ್ನು ಹೊತ್ತಿವೆ. ಮತ್ತು ಅದರ ಜನರು ಕರ್ನಾಟಕದ ಆತ್ಮವನ್ನು ಮುಂದಿನ ಪೀಳಿಗೆಗಳಿಗೆ ಕೊಂಡೊಯ್ಯುತ್ತಿದ್ದಾರೆ. ಹಿರಿಯೂರಿನ ಕತೆ ಎಂದರೆ ಧೈರ್ಯ, ಸರಳತೆ, ಸಂಸ್ಕೃತಿ ಮತ್ತು ಆಶಯ ಕತೆ.